ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ತೀವ್ರ ಸಂಘರ್ಷಮಯ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಕಡೆ ಇರಾನ್ ದಾಳಿ ಮಾಡ್ತಾ ಇದ್ದರೆ ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ನ ದಾಳಿಗೆ ಪ್ರತಿರೋಧವನ್ನು ಒಡ್ಡುವುದರ ಜೊತೆಗೆ ದ್ವೇಷವನ್ನು ತೀರಿಸಿಕೊಳ್ಳಲಿಕ್ಕೆ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ನ ಪ್ರಮುಖ ಸ್ಥಳಗಳ ಮೇಲೆ ಈಗ ಇರಾನ್ ಮತ್ತೆ ದಾಳಿ ಮಾಡಿದೆ. ಅದರಲ್ಲೂ ಹೇಳಿ ಕೇಳಿ ಬೆನ್ ಗುರಿಯಾನ್ ವಿಮಾನ ನಿಲ್ದಾಣ ಟಾರ್ಗೆಟ್ ಆಗಿದೆ. ಜೈವಿಕ ಸಂಶೋಧನಾ ಕೇಂದ್ರಗಳು, ಕಮಾಂಡ್ ಸೆಂಟರ್ಗಳು ಇರಾನ್ ದಾಳಿಗೆ ತುತ್ತಾಗ್ತಾ ಇದ್ದಾವೆ. ಇರಾನ್ ಮಿಸೈಲ್ ದಾಳಿಗೆ ಇಸ್ರೇಲ್ನ 11 ಜನರಿಗೆ ಗಾಯವಾಗಿದೆ. ನಿರಂತರವಾದಂಥ ದಾಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ನಿರಂತರವಾಗಿ ದಾಳಿ ನಡೀತಾ ಇದೆ. ಒಂದು ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಈಗ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ನಿರಂತರವಾಗಿ ಇಸ್ರೇಲ್ನ ಕೆಲ ನಗರಗಳನ್ನು ಟಾರ್ಗೆಟ್ ಮಾಡಿದೆ, ವಿಮಾನ ನಿಲ್ದಾಣಗಳನ್ನು ಟಾರ್ಗೆಟ್ ಮಾಡಿದೆ, ಕಮಾಂಡ್ ಸೆಂಟರ್ಗಳನ್ನು ಟಾರ್ಗೆಟ್ ಮಾಡಿದೆ, ಜನವಸತಿ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಹೀಗೆ ಸಿಕ್ಕ ಕಡೆಗಳಲ್ಲೂ ಕೂಡ ಸ್ಫೋಟಗೊಳಿಸಲಾಗ್ತಾ ಇದೆ, ಕ್ಷಿಪಣಿ ದಾಳಿ ನಡೆಸಲಾಗ್ತಾ ಇದೆ. ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ 11 ಜನ, ಇನ್ನು ನಾವು ತೋರಿಸ್ತಾ ಇದ್ವಿ ಬೆನ್ ಗುರಿಯಾನ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ. ಅಲ್ಲಿರುವಂಥ ಕಟ್ಟಡ ಛಿದ್ರವಾಗಿದೆ. ಅವಶೇಷಗಳಡಿ ಸಿಲುಕಿದ್ದಂಥ ಜನರು ಕೂಡ ಗಾಯಗೊಂಡಿದ್ದಾರೆ. ಎಲ್ಲಿ ಜನ ಹೆಚ್ಚು ಸೇರ್ತಾರೋ ಅಂಥ ಸ್ಥಳಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಹೊರಟಿದೆ ಇರಾನ್. ಪ್ರತಿಯೊಂದು ದಾಳಿಯಲ್ಲೂ ಕೂಡ ಕಟ್ಟಡಗಳು ಧ್ವಂಸವಾಗಿದ್ದಾವೆ. ಇಸ್ರೇಲ್ನ ಅನೇಕ ನಗರಗಳಲ್ಲಿ ಸೈರನ್ ನಿರಂತರವಾಗಿ ಮೊಳಗ್ತಾ ಇದೆ. ಸೈರನ್ ಬರುತ್ತೆ ಅಂದರೆ ದಾಳಿ ಆಗುತ್ತೆ ಅಂತ. ದಾಳಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅಲ್ಲಿದ್ದಂಥ ಜನ ಓಡಿ ಬಂಕರ್ಗಳಲ್ಲಿ ಅಡಗಿ ಕೂತಿದ್ದಾರೆ. ನಿರಂತರವಾಗಿ ದಾಳಿ, ಬಂಕರ್ಗಳಲ್ಲಿ ರಕ್ಷಣೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ ಜನ ಗಾಯಗೊಂಡಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಕಟ್ಟಡಗಳು ಬಿಟ್ಟುಬಿಡಿ, ಅಲ್ಲಿನ ಜನ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಈಗ على معمد وای הרצל הלכה בקיוסק של ג'וקר, הלך על הרצל.